ವೇದೋಪಬೃಂಹಣ ಅಂತ ಕರೀತಾರೆ. ವೇದೋಪಬೃಂಹಣ ಅಂತ ಅಂದ್ರೆ ವೇದವನ್ನ ಅರ್ಥ ಮಾಡಿಕೊಳ್ಳೋದು ಸುಲಭ, ಕಷ್ಟ ಇದೆ. ಅಷ್ಟು ಸುಲಭಕ್ಕೆ ಅರ್ಥ ಆಗೋಲ್ಲ. ಅಲ್ಲಿರುವ ಶಬ್ದ ಏನ್ ಹೇಳುತ್ತೆ, ಅದಕ್ಕೆ ಎಷ್ಟು ಅರ್ಥಗಳಿರಬಹುದು, ಯಾವ್ಯಾವ ಮಟ್ಟಕ್ಕೆ ಹೋದಾಗ ಅದರ ಅರ್ಥ ಏನು, ಇದು ಸುಲಭದ್ದಲ್ಲ. ಹಾಗಾಗಿ ವೇದವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಅಂದ್ರೆ ಅದಕ್ಕೆ ಬೇರೆ ಕೆಲವು ಸಾಧನಗಳು ಬೇಕಾಗುತ್ತೆ. ಅಂಥ ಸಾಧನಗಳು ಯಾವುದು ಅಂದ್ರೆ ಪುರಾಣಗಳು, ರಾಮಾಯಣ, ಮಹಾಭಾರತ ಇತ್ಯಾದಿಗಳು ಅಂತ. ಇವುಗಳ ಮೂಲಕ ಸಾಗ್ತಾ ವೇದವನ್ನ ಅರ್ಥ ಮಾಡಬಹುದು. ಹಾಗಾಗಿ ರಾಮಾಯಣ ವೇದದ ಅವತಾರವಾಗಿ ಕಾಣಿಸಿಕೊಳ್ಳುವುದು. ವೇದವೇ ರಾಮಾಯಣ ಆಯಿತು ಅಂತಂದ್ರೆ ವೇದದತ್ತ ಸಾಗೋದಕ್ಕೆ ಇದೊಂದು ದಾರಿ ಅಂತ. ವೇದವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ರಾಮಾಯಣ ಒಂದು ದಾರಿ. ಮರ್ಯಾದ ಪುರುಷೋತ್ತಮನ ಬಗ್ಗೆ ಮಾತನಾಡುವಾಗ ಇದೆಲ್ಲ ಯಾಕೆ ಅಂದ್ರೆ, ಮರ್ಯಾದ ಪುರುಷೋತ್ತಮನ ಬಗ್ಗೆ ಮಾತಾಡ್ತಾ ಇರೋದು ವೇದಭಾರತಿಯಲ್ಲಿ ಮತ್ತು ವೇದಾಧ್ಯಾಯಿಗಳ ಎದುರು. ಹಾಗಾಗಿ ವೇದಕ್ಕೂ ರಾಮನಿಗೂ ಒಂದು ಸಂಬಂಧ ಇದೆಯಾ ಇಲ್ವಾ ಅಂತ ತೀರ್ಮಾನ ಆದ್ಮೇಲೆ ಮಾತಾಡಬೇಕಲ್ಲ. ಇಲ್ಲೇ ಇದ್ರೆ ಇದೇನು ಅಪ್ರಸ್ತುತ ವಿಷಯ ಇಟ್ಬಿಟ್ಟಿದ್ದಾರೆ ಶ್ರೀಧರರು ಅಂತ ಅನ್ಸತ್ತೆ. ವೇದದ ಬಗ್ಗೆ ಮಾತಾಡಬೇಕಿತ್ತು, ರಾಮ ಯಾಕೆ ಬಂದ ಅಂದ್ರೆ ಸಂಬಂಧ ಇದೆ. ರಾಮನು ವೇದಾಧ್ಯಯನ ಮಾಡಿದ. ಹಲವು ಸಲ ರಾಮಾಯಣದಲ್ಲಿ ಅದರ ಉಲ್ಲೇಖವಾಗಿದೆ. ವೇದಾಧ್ಯಯನ ಮಾಡದವನು ರಾಮನು ನಿಮಗೆ ಅಗ್ನಿಹೋತ್ರ ಮಾಡ್ತಾ ಇದ್ದವನೇ. ರಾಮನ ಬಗ್ಗೆಯೋ ಕೃಷ್ಣನ ಬಗ್ಗೆಯೋ ಎಷ್ಟೊಂದು ಸಲ ಹೇಳುವಾಗ, ಅಥವಾ ಆ ಕಾಲದ ಎಲ್ಲ ವ್ಯಕ್ತಿಗಳ ಬಗ್ಗೆ ಹೇಳುವಾಗ, ಅವರು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಯಾವುದೋ ಒಂದು ಕೆಲಸಕ್ಕೆ ಹೋದರು ಅಂತ ಹೇಳುವಾಗ, ಅವರು ಯಜ್ಞ ಮುಗಿಸಿ ಹೋದರು, ಹೋಮ ಮುಗಿಸಿ ಹೋದರು ಅಂತಲೇ ಅಗ್ನಿಯ ಮೂಲಕ ದೇವತೆಗಳಿಗೆ ಆಹುತಿಯನ್ನಿತ್ತು ಹೊರಟರು ಅಂತ ಇದು ಯಾವ ರಾಮಕೃಷ್ಣರ ಬಗ್ಗೆಯೂ ಬರುವ ಉಲ್ಲೇಖ. ಹಾಗಾಗಿ ನೀವು ಮಾಡ್ತಾ ಇರುವ ಅಗ್ನಿಹೋತ್ರ ಇದೆಯಲ್ಲ, ಅದಕ್ಕೆ ಅಲ್ಲೆಲ್ಲ ನಿದರ್ಶನಗಳು ಸಿಗ್ತವೆ, ಸಾಕ್ಷಿಗಳು ಸಿಗ್ತವೆ. ಅಂಥ ರಾಮ ಅಂದ್ರೆ ನಿಮ್ಮಂತೆಯೇ ಅಗ್ನಿಹೋತ್ರ ಮಾಡ್ತಾ ಇದ್ದ ರಾಮ, ನಿಮ್ಮಂತೆಯೇ ವೇದಾಧ್ಯಯನ ಮಾಡಿದ್ದ ರಾಮ. ಅವನು ನಮ್ಮ ನಿಮ್ಮಂತೆ ಅಲ್ಲದೆ ಬೇರೆ ತರ ಕಾಣಿಸ್ತಾನೆ. ನಾವು ಪುರುಷರು, ಅವನು ಪುರುಷ. ಪುರುಷ ಅಂದ್ರೆ ಗಂಡಸರು ಅಂತ ಅರ್ಥ ಅಲ್ಲ. ಪುರುಷ ಪುರುಷ ಅಂತ ಹೇಳ್ತೀವಿ, ಸ್ತ್ರೀಯರನ್ನೆಲ್ಲ ಬಿಟ್ಟುಬಿಟ್ಟಿದ್ದೀವಿ ಅಂದ್ರೆ ಪುರುಷ ಅಂದ್ರೆ ಜೀವಿ ಅಂತ ಅರ್ಥ. ಜೀವಿಗಳು, ನಾವೆಲ್ಲ ಜೀವಿಗಳು. ಹಾಗಾಗಿ ನಾವೆಲ್ಲ ಪುರುಷರು. ಮಹದುದ್ದೇಶದಿಂದ ಆರಂಭ ಆಗಿ 15 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯವನ್ನು ಎಸಗುತ್ತಾ ನೂರ್ಕಾಲ ಕಾರ್ಯ ಮಾಡುವ ಭರವಸೆಯನ್ನು ಹುಟ್ಟಿಸ್ತಾ ಸಾಗುತ್ತಾ ಇರುವ ವೇದಭಾರತಿ ಸಂಸ್ಥೆಯ ಶ್ರಮಿಸಿದ ಎಲ್ಲರನ್ನ ಅಭಿನಂದಿಸ್ತಾ ಇದ್ದೆ. ಮರ್ಯಾದಾ ಪುರುಷೋತ್ತಮ ಶ್ರೀ ಪುರುಷೋತ್ತಮ, ಅದರ ಜೊತೆಗೆ ಸೇರಿಸಿ ಹೇಳಿದರು ಮರ್ಯಾದಾ ಪುರುಷೋತ್ತಮ, ವೇದವೇದ್ಯ ಅಂತ ಕರೀತಾರೆ. ರಾಮ ಅರ್ಥ ಆಗಬೇಕು ಅಂದ್ರೆ, ರಾಮನನ್ನ ತಿಳಿಬೇಕು ಅಂತ ಅಂದ್ರೆ ಅದಕ್ಕೆ ವೇದ ಒಂದೇ ದಾರಿ ಅಂತ ಅರ್ಥ. ವೇದದಿಂದ ಮಾತ್ರ ಅವನನ್ನು ತಿಳಿದುಕೊಳ್ಳೋಕ್ಕಾಗ್ತದೆ. ರಾಮ ಯಾರು, ರಾಮ ಏನು, ರಾಮ ಎಷ್ಟು ಅಂತ ಗೊತ್ತಾಗಬೇಕು ಅಂದ್ರೆ ಅದಕ್ಕಿರುವ ದಾರಿ ಒಂದೇ, ಅದು ವೇದ. ಹೀಗಂದ್ರೆ ಸರಿಯಲ್ಲ ಅಂತ ಅನಿಸುತ್ತೆ. ಅಶೋಕ್ ಕುಮಾರ್ ಎದುರಿಗಿದ್ದಾರೆ, ವೇದ ಯಾವಾಗ ಬಂತು, ರಾಮ ಯಾವಾಗ ಬಂದ ಅಂತ ಕೇಳ್ತಾರೆ. ವೇದದಲ್ಲೆಲ್ಲ ರಾಮ ಇಲ್ಲ, ವೇದದಲ್ಲೆಲ್ಲೂ ರಾಮ ಇಲ್ಲ, ರಾಮ ಶಬ್ದವೂ ಇಲ್ಲ, ರಾಮನೂ ಇಲ್ಲ. ಆದ್ರೆ ಮತ್ತೆ ವೇದದಿಂದ ಅವನನ್ನು ತಿಳಿಯೋದು ಹೇಗೆ? ವೇದವೇದ್ಯೆ ಪರೇ ಪುಂಸಿ. ರಾಮನಾಗಿ ನಮಗೆ ಒಬ್ಬ ಕಾಣಿಸಿಕೊಂಡಲ್ಲ, ಅದಕ್ಕಿಂತ ಹಿಂದೊಂದು ರೂಪ ಇದೆ, ಹಿಂದೊಂದು ಸ್ವರೂಪ ಇದೆ. ಆ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವೇದದಿಂದ ಮಾತ್ರ
ಮಾತ್ರ ಸಾಧ್ಯ ಆಗುತ್ತೆ, ಬೇರೆಯವರಿಂದ ಅರ್ಥ ಆಗೋಲ್ಲ. ಅದ್ಯಾವುದು ಅಂತ ಅಂದ್ರೆ ಪರೇ ಪುಂಸಿ, ಪರಮ ಪುರುಷ. ವೇದದಲ್ಲಿ ಬಹಳ ಪ್ರಸಿದ್ಧವಾದದ್ದು ಪುರುಷ ಸೂಕ್ತ ಅಂತ ಉಲ್ಲೇಖಿಸಿದರು ಶ್ರೀಧರರು. ಪುರುಷ ಸೂಕ್ತ ಅಂತ ಕಲ್ತಿರ್ಬೋದು ವೇದಾಧ್ಯಾಯ. ಅದು ಇಡೀ ಸೃಷ್ಟಿಯ ಹಿಂದೆ ಇರುವ ಒಂದು ಚೈತನ್ಯ ಇದೆಯಲ್ಲ, ಪರಮಾತ್ಮ ಭಗವಂತ ಏನೆಲ್ಲ ಹೇಳ್ತೀವಲ್ಲ, ಅವನು ಯಾರು, ಅವನು ಹೇಗಿದ್ದಾನೆ, ಅವನು ಹೇಗೆ ಸೃಷ್ಟಿ ಮಾಡದ ಅನ್ನೋದನ್ನೆಲ್ಲ ಹೇಳುತ್ತೆ ಪುರುಷ ಸೂಕ್ತ. ಆ ಪುರುಷ ಸೂಕ್ತ ಹೇಳುವ ಪರಮ ಪುರುಷನೇ ರಾಮನಾಗಿ ಕಾಣಿಸಿಕೊಂಡ. ಹಾಗಾಗಿ ರಾಮನಾಗಿ ಅವನು ನಮಗೆ ಗೊತ್ತಾಗುತ್ತಾನೆ. ಯಾಕೆ? ನಮ್ಮಂತೆ ಮನುಷ್ಯ, ನಮ್ಮಂತೆ ಕೈಕಾಲುಗಳು, ನಮ್ಮ ಹಾಗೆ ಯೋಚನೆ ಮಾಡ್ತಾನೆ. ನಮಗೆ ಬಂದ ಸಮಸ್ಯೆ ಎಲ್ಲ ಅವನಿಗೂ ಬರುತ್ತೆ. ಹಾಗಾಗಿ ಈ ರಾಮ ನಮಗೆ ಚೆನ್ನಾಗಿ ಅರ್ಥ ಆಗ್ತಾನೆ, ಸುಲಭವಾಗಿ ಅರ್ಥ ಆಗ್ತಾನೆ. ಅದೇ ವಿಷಯದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಹೊಟ್ಟೆ ನೋವಿದೆ, ಅವರಿಗೂ ಹೊಟ್ಟೆ ನೋವಿದೆ ಅಂದ್ರೆ ಚೆನ್ನಾಗಿ ಅರ್ಥ ಆಗ್ತದೆ ಹೊಟ್ಟೆ ನೋವು ಹೇಗಿರುತ್ತೆ ಅಂತ ಗೊತ್ತು. ಹಾಗೆ ಈ ರಾಮ ನಮ್ಮಂತೆ ಸಮಸ್ಯೆಗಳನ್ನ ಎದುರಿಸಿದ ರಾಮಾಯಣವನ್ನು ಅರ್ಥ ಆಗ್ತಾನೆ. ಅರ್ಥ ಆಗಬೇಕಾಗಿರುವ ಹಿಂದೆ ಒಂದು ಸ್ವರೂಪ ಇದೆಯಲ್ಲ ಒಂದು, ಅದು ಅರ್ಥ ಆಗೋದಕ್ಕೆ ವೇದ ಬೇಕು. ಇಂಥ ವೇದದಿಂದ ಮಾತ್ರ ತಿಳಿಯಲ್ಪಡುವ ರಾಮ ಜಾತೆ ದಶರಥಾತ್ಮಜೆ, ದಶರಥನ ಮಗನಾಗಿ ಹುಟ್ಟಿದನಂತೆ. ದಶರಥನ ಮಗನಾಗಿ ಮನುಷ್ಯ ರೂಪ ಧರಿಸಿ ಭೂಮಿಗೆ ಬಂದನಂತೆ. ಹಾಗೆ ಬಂದಾಗ ಆ ರಾಮನನ್ನು ತಿಳಿದುಕೊಳ್ಳೋದು ಹೇಗೆ? ಆ ರಾಮನನ್ನ, ದಶರಥನ ಮಗನಾದ ರಾಮನನ್ನ ವೇದದ ಮೂಲಕ ತಿಳಿದುಕೊಳ್ಳೋಣ ಅಂದ್ರೆ ಇಲ್ಲ ಆಗೋಲ್ಲ. ಯಾಕೆಂದ್ರೆ ಕೌಸಲ್ಯ ಮಗನಾಗಿ, ದಶರಥನ ಮಗನಾಗಿ, ಸೀತೆಯ ಪತಿಯಾಗಿ, ಲಕ್ಷ್ಮಣನ ಸಹೋದರ